ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ನಮಸ್ಕಾರ. ಜಿ ಮುಖಾಮುಖಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಜನಾರ್ದನ್ ಹೆಬ್ಬಾರ್. ಇವತ್ತಿನ ಜಿ ಮುಖಾಮುಖಿ ವಿಶೇಷ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಇದ್ದಾರೆ ಶಾಸಕರಂತ ವಿಜಯನಂತ್ ಕಾಶ್ಯಪ್ನವರು ಇದ್ದಾರೆ ನಮ್ಮ ಜೊತೆಯಲ್ಲಿ. ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ. ಕಾರ್ಯಕ್ರಮಕ್ಕೆ ಮೊದಲಾಗಿ ಸ್ವಾಗತ. ನಮಸ್ಕಾರ ಸರ್. ಸಾಕಷ್ಟು ವಿಚಾರ ಇದೆ ಇವತ್ತಿನ ದಿನ ಚರ್ಚೆ ಮಾಡೋದಕ್ಕೆ, ಆದರೆ ಮೂಲವಾಗಿ ನಾನು ಬರ್ತೀನಿ. ಯಾಕಂದರೆ ಕಳೆದ ಒಂದು ವರ್ಷದಿಂದ ಕೂಡ ನಾವು ಬೇರೆ ಬೇರೆ ಸಂದರ್ಭದಲ್ಲಿ ಚರ್ಚೆ ಮಾಡಿದ್ವಿ. ಲಿಂಗಾಯತ ಧರ್ಮಕ್ಕೆ ಮೀಸಲಾತಿ ಕೊಡಿಸುವಂಥ ವಿಚಾರ, ಆ ವಿಚಾರದ ಹೋರಾಟ ಇನ್ನೂ ಕೂಡ ನಡೀತಾನೆ ಇದೆ. ಎಲ್ಲಿವರೆಗೆ ಬಂದು ಸರ್ ಹೋರಾಟ? ನೋಡಿ, ಕಳೆದ 1.5 ವರ್ಷದಿಂದ ಏನು ನಮ್ಮ ಮೀಸಲಾತಿ ಹೋರಾಟವನ್ನು ನಾವು 2019ರಲ್ಲಿ ಪ್ರಾರಂಭ ಮಾಡಿದ್ವಿ. ಏನು ಲಿಂಗಾಯತ ಪಂಚಮಸಾಲಿ ಸಮುದಾಯಕ್ಕೆ 2A ಮೀಸಲಾತಿ ಮತ್ತು ಎಲ್ಲ ಲಿಂಗಾಯತ ಒಳಪಂಗಡಗಳಿಗೆ ಇವತ್ತು ಕೇಂದ್ರ ಸರ್ಕಾರದ OBC ಮೀಸಲಾತಿಯನ್ನು ರಾಜ್ಯ ಸರ್ಕಾರ ಶಿಫಾರಸು ಮಾಡಬೇಕು ಅನ್ನೋದು ನಮ್ಮ ಮೂಲ ಉದ್ದೇಶ. ಎಲ್ಲರಿಗೂ ನ್ಯಾಯ ಸಿಗಬೇಕು. ಯಾಕಂದರೆ ಅನೇಕ ನಮ್ಮ ಲಿಂಗಾಯತ ಒಳಪಂಗಡಗಳಲ್ಲಿ ಅನೇಕ ಚಿಕ್ಕ ಪುಟ್ಟ ಜಾತಿಗಳಿದ್ದಾವೆ, ಧರ್ಮಗಳಿದ್ದಾವೆ. ಅವು ಮಡಿವಾಳ ಇರ್ಬೋದು, ಹಡಬ್ದವ್ರು ಇರ್ಬೋದು, ಈ ಕಂಬಾರು, ಕುಂಬಾರು, ಇವೆಲ್ಲ ಭಾಳಷ್ಟು ಇದ್ದಾವೆ. ಆ ಎಲ್ಲರಿಗೂ ಕೂಡ ಆದಿಮನಜಿಗೆ ಇರ್ಬೋದು, ದೀಕ್ಷೆ ಲಿಂಗಾಯತ ಇರ್ಬೋದು, ಈ ರೀತಿ ಆ ಎಲ್ಲರಿಗೂ ಕೂಡ ಇವತ್ತು ಮೀಸಲಾತಿ ಅವಶ್ಯಕತೆ ಇದೆ. ಯಾಕಂದರೆ ಎಲ್ಲರೂ ನಾವು ಕೇಳ್ತಾ ಇರೋದು ಕೇವಲ ಶೈಕ್ಷಣಿಕವಾಗಿ ಉದ್ಯೋಗಕ್ಕಾಗಿ. ನಾವು ರಾಜಕೀಯವಾಗಿ ಮೀಸಲಾತಿ ಕೇಳಿಲ್ಲ. ಆ ಒಂದು 2A ಮೀಸಲಾತಿ ಕೊಡಬೇಕು ಅಂತೇಳಿ ನಾವು ಲಿಂಗಾಯತ ಪಂಚಮಸಾಲಿ ಸಮಾಜದ ವತಿಯಿಂದ ಇವತ್ತು ನಾವು ಕೂಡಲ ಸಂಘದಿಂದ ಬೆಂಗಳೂರುವರೆಗೆ ಪಾದಯಾತ್ರೆಯನ್ನು ಮಾಡಿದ್ವಿ, ದೊಡ್ಡ ಸಮಾವೇಶ ಮಾಡಿದ್ವಿ. ಇದು ಒಂದು ಜಾತ್ಯತೀತ ಹಾದಿ ಮೇಲೆ ಇತ್ತು. ಅಂದರೆ ಪಕ್ಷಾತೀತವಾಗಿ ನಾವು ಹೋರಾಟವನ್ನು ಪ್ರಾರಂಭ ಮಾಡಿದ್ವಿ. ಅದು ಎಲ್ಲೋ ಈ ಕಳೆದ 1.5 ವರ್ಷದಲ್ಲಿ ಆ ಒಂದು ಹೋರಾಟ ಪಕ್ಷಾತೀತವಾಗಿದ್ದು ಒಂದು ಪಕ್ಷಕ್ಕೆ ಸೀಮಿತವಾಗಿ ಪ್ರಾರಂಭ ಆಗಿದ್ದಕ್ಕೆ ನಾನು ಹಿಂದೆ ಉಳಿದಿದ್ದೀನಿ. ಆದರೆ ನಮ್ಮ ಹೋರಾಟ ಇದೆ. ಏನು ಅಖಿಲ ಭಾರತ ಲಿಂಗಾಯತ ಪಂಚಮಸಾಲಿ ಸಮಾಜ ಟ್ರಸ್ಟ್ ಇದೆ, ಆ ಟ್ರಸ್ಟಿನ ಅಡಿಯಲ್ಲಿ ಈ ಸ್ವಾಮೀಜಿ ನೇಮಕ ಮಾಡಿದ್ದೀನಿ. ನಾನು ಅದನ್ನೇ ಕೇಳಕ್ಕೆ ಬಂದೆ. ಯಾಕಂದರೆ ಲಿಂಗಾಯತ ಧರ್ಮಕ್ಕೆ ಮೀಸಲಾತಿ ಕೊಡಬೇಕು, ನ್ಯಾಯ ಕೊಡಿಸ್ಬೇಕು ಅಂತೇಳಿ ಶುರುವಾದಂಥ ಹೋರಾಟ ಧರ್ಮದ ಒಳಗಡೆ ಹೋರಾಟ ಶುರುವಾಗೋಗಿದೆ. ನೋಡಿ, ಸ್ವಾಮೀಜಿನೇ ಈಗ ಟ್ರಸ್ಟಿಂದ ಅವ್ರನ್ನ ಉಚ್ಚಾಟನೆ ಮಾಡಿದ್ದೀರಿ. ಏನಾಯ್ತು ಸರ್? ಯಾಕಾಗಿ ಅದು ಉಚ್ಚಾಟನೆ? ನೋಡಿ, ಯಾವ ಧರ್ಮದಲ್ಲಿ ಜನಿಸಿದ್ದೀವಿ, ಯಾತಕ್ಕೋಸ್ಕರ ನಾವು ಹೋರಾಟವನ್ನು ಪ್ರಾರಂಭ ಮಾಡಿದ್ವಿ ಮತ್ತು ಎದಕ್ಕೆ ನಾವು ಈ ಸಮಾಜಕ್ಕೆ ಒಬ್ಬ ಸ್ವಾಮೀಜಿ ಇರಲಿ ಅಂತೇಳಿ ಮೂಲ ಉದ್ದೇಶಗಳು ನಮ್ದು ಏನಿತ್ತು ಸಮಾಜದ್ದು, ಆ ಉದ್ದೇಶಗಳು ಈಡೇರಲಿಲ್ಲ. ಯಾಕಂದರೆ 17 ವರ್ಷ ಆಯಿತು. ಅವರು 2008ರಲ್ಲಿ ಬಸವಜಯ ಮೃತ್ಯುಂಜಯ ಅವ್ರನ್ನ ನಾವು ಪೀಠಕ್ಕೆ ತೊಗೊಂಬಂದ್ವಿ. ಅಂದರೆ ಮುರುಘಾ ಮಠದಿಂದ ಇವರು ಅಲ್ಲಿ ಉಚ್ಚಾಟರ ಆಗಿದ್ದರು ದಾವಣಗೆರೆಯಲ್ಲಿ, ಅವ್ರು ತೆಗೆದಾಕಿದ್ರು. ಅವಾಗ ನಾವು ಇವ್ರು ಕರ್ಕೊಂಡು ಬಂದು ಏನೋ ಪಾಪ ಆ ಪ್ರಯತ್ನ ಮಾಡಿದ್ದು ಅವಾಗ ಅಂತ ನಮ್ಮ ತಂದೆಯವರು ಬರೀ ಹೆಸರಿಟ್ಟರು ಮಾಡಬೇಕು ಅಂತೇಳಿ, ಕೂಡಲ ಸಂಘದಲ್ಲಿ ಆಗಬೇಕು ಅನ್ನೋ ಅವ್ರ ಕನಸಿತ್ತು. ಸ್ವಾಮೀಜಿ ಮಾಡಬೇಕು ಅಂತ ಅನ್ನೋದು ಉದ್ದೇಶ ಇತ್ತು. ಆದರೆ ಅದನ್ನು ಮಾಡಿದ್ದು ನಾವು. ಅವ್ರು ತೀರೋದ್ಮೇಲೆ 2003ರಲ್ಲಿ ಅವ್ರು ತೀರೋಗ್ತಾರೆ. ಅಲ್ಲಿವರೆಗೂ ಸಮಾಜದ ಏನು ಅಖಿಲ ಭಾರತ ವೀರಶೈವ ಲಿಂಗಾಯತ ಪಂಚಮಸಾಲಿ ಸಮಾಜ ಟ್ರಸ್ಟ್ ಇದೆ, ಅದಕ್ಕೆ ಅವರೇ ಅಧ್ಯಕ್ಷರಿರ್ತಾರೆ. ಸ್ವಾಮೀಜಿನ ಕರ್ಕೊಂಡು ಬಂದಂಥ ಉದ್ದೇಶವೇ ಈಡೇರಲಿಲ್ಲ. 17 ವರ್ಷದಿಂದ ನೋಡಿದ್ವಿ. ಒಂದು ಸಮಾಜದ ಜನರಿಗೆ ಇವರು ಧಾರ್ಮಿಕ ಚಿಂತನೆಯನ್ನು, ಸಂಸ್ಕಾರವನ್ನು, ಲಿಂಗ ಪೂಜೆಯನ್ನು ಇವನ್ನ ಯಾವೂ ಕಲಿಸ್ಕೊಡ್ಲಿಲ್ಲ. ನಾವು ಮಾಡಿದ್ದು ಕೂಡಲ ಸಂಘದಲ್ಲಿ ಮೂಲ ಉದ್ದೇಶ ಬಸವಣ್ಣನವರ ಒಂದು ಐಕ್ಯ ಭೂಮಿ. ಆ ಐಕ್ಯ ಭೂಮಿಗೆ ಬಸವ ತತ್ವದ ಆಧಾರದ ಸ್ವಾಮಿಗಳೇ ಬೇಕು ಅಂತ. ಬಸವ ತತ್ವದ ಆಧಾರದ ಸ್ವಾಮಿಗಳು ಬೇಕು ಅಂದಾಗ ಆ ತತ್ವವನ್ನು ಪಾಲನೆ ಮಾಡಿ ಇವರು ಮುಂದೆ ನಡೆಸ್ಬೇಕಲ್ಲ. ಅಲ್ಲಿ ಮಠಕ್ಕೆ ಪಾಪ ಹಿಂದೆ ನಮ್ಮ ಸಮಾಜದವರೇ ಏನು ಸಚಿವರು ನಿರಾಣಿಯವರು 6 ಎಕರೆ ದಾನ ಕೊಟ್ಟರು, ಭೂಮಿ ಕೊಟ್ಟರು. ಅದು ನಮ್ಮ ಸಮಾಜಕ್ಕೆ ಟ್ರಸ್ಟಿಗೆ ಕೊಟ್ಟರು. ಅದರ ಅಡಿಯಲ್ಲಿ ಈ ಸ್ವಾಮಿಗಳಿದ್ದರು. ಇವರು ಉದ್ದೇಶ ಬಿಟ್ಬಿಟ್ಟು ಇವರು ಸಂಚಾರಿ ವ್ಯವಸ್ಥೆಯನ್ನು ಹಮ್ಮಿಕೊಂಡು ಬೆಂಗಳೂರಾಗ ಒಂದು ಮನೆ ಮಾಡಿದೆ, ಬೆಳಗಾಂದಾಗ ಒಂದು ಮನೆ ಮಾಡಿದೆ, ಹುಬ್ಬಳ್ಳಿಯಲ್ಲಿ ಎಲ್ಲೇ ಹೋಗಿ ಲಾಜ್ನಲ್ಲಿ ಮುಕ್ಕೊಂಡೆ, ಈ ಥರ ಒಂದು ವ್ಯವಸ್ಥೆ ನಡೀತು. ಅವ್ರ ನಡವಳಿಕೆಗಳು ತಪ್ಪಿದ್ದು. ಈ ನಡವಳಿಕೆಗಳು ತಪ್ಪಿದ ತಕ್ಷಣವೇ ಸಮಾಜ ಚಿಂತನೆ ಮಾಡಬೇಕಲ್ಲ. ಅಲ್ಲ, ಇದು ಇಷ್ಟು ವರ್ಷ ಬೇಕಾಯ್ತು ಅವ್ರ ನಡವಳಿಕೆ ತಪ್ಪಿದೆ ಅಂತ ಹೇಳಿದ ಒಂದು ಗಂಭೀರ ಆರೋಪ ಮಾಡಿದ್ರು. ನೋಡಿ, 2014ರಿಂದಲೇ ಪ್ರಾರಂಭ ಆಗಿದೆ ಇದು. ನಮ್ಮ ಹಿರಿಯರು, ನಮ್ಮ ಅಖಿಲ ಭಾರತ ಲಿಂಗಾಯತ ಪಂಚಮಸಾಲಿ ಸಮಾಜ ಟ್ರಸ್ಟಿನ ಅಧ್ಯಕ್ಷರು ಸನ್ಮಾನ್ಯ ಪ್ರಬನ್ನ ಹುಂಚಿಕಟ್ಟಿಯವರು, ಪ್ರಧಾನ ಕಾರ್ಯದರ್ಶಿಗಳಾದಂಥ ನಮ್ಮ ನೀಲಕಂಠ ಸೂಟಿಯವರು ಮತ್ತು ಅನೇಕ ಜನ
VS ಪಾಟೀಲ್ ಆಗಿರ್ಬೋದು, ಅನೇಕ ಜನ ನಮ್ಮ ಸಮಾಜದ ಮುಖಂಡರು, ಏನು PC ಸಿದ್ದನಗೌಡರು ಕೂಡ ಇದ್ದರು, ಮಾಜಿ ಸಚಿವರು. ಇವರೆಲ್ಲ ಚಿಂತನೆ ಮಾಡಿದಾಗ ಇವರು ನಡವಳಿಕೆಗಳು ಸರಿ ಇರಲಾರ್ದಕ್ಕೆ ಇವರಿಗೆ ನಮ್ಮ ಟ್ರಸ್ಟ್ ವತಿಯಿಂದ ನೋಟಿಸ್ ಕೊಟ್ಟಿದ್ದಾರೆ. 14ರಲ್ಲಿ ಕೊಟ್ಟಿದ್ದಾರೆ, 16ರಲ್ಲಿ ಕೊಟ್ಟಿದ್ದಾರೆ, 19ರಲ್ಲಿ ಕೂಡ ಕೊಟ್ಟರು. ಇವರು ಉತ್ತರ ಕೊಟ್ಟಿದ್ದಾರೆ ಅದಕ್ಕೆ. ಇಲ್ಲ, ನಾನು ಸರಿಯಾಗಿ ನಡ್ಕೊತೀನಿ, ನಾನು ಎಲ್ಲಿ ಬೇಕಲ್ಲಿ ಮಲಗಲ್ಲ, ತಿದ್ಕೊಳ್ತೀನಿ ಅಂತ ಪತ್ರ ಬರೆದು ಕೊಟ್ರೆ. ಪತ್ರ ನಮ್ಮ ಹತ್ರ ಇದೆ, ತಿದ್ಕೊಂಡು ನಡಿತೀನಿ ಅಂತ ಇವರು ಮಾತು ಕೊಟ್ಟವರು. ಹೋರಾಟ ಸ್ವರೂಪವನ್ನು ತಪ್ಪಿಸಿ ಒಬ್ಬ ವ್ಯಕ್ತಿ ಸೀಮಿತವಾಗಿ, ಒಂದು ಪಕ್ಷ ಸೀಮಿತವಾಗಿ ಇವರು ಹೋರಾಟ ತೆಗೆದುಕೊಂಡು ಹೋಗುವಂಥ ಕೆಲಸ ಇವತ್ತು ಮಾಡ್ತಾ ಇದ್ದಾರೆ. ಅಲ್ಲ, ಸ್ವಾಮೀಜಿ ಏಕಾಂಗಿಯಾಗಿ ಇಲ್ಲಿ ಕ್ರಮ ತೆಗೆದುಕೊಳ್ತಾರ, ತೀರ್ಮಾನ ತಗೊಳ್ತಾರ. ಟ್ರಸ್ಟ್ನ ಅಡಿಯಲ್ಲಿ ಇರೋದ್ರಿಂದ ಬೇರೆ ಯಾರಾದರೂ ಜೊತೆ ಕೈ ಜೋಡಿಸಿರ್ಬೇಕಲ್ವಾ? ಯಾರು ಟ್ರಸ್ಟ್ನಲ್ಲಿ ಜೋಡಿಸಿಲ್ಲ ನಾವು. ಟ್ರಸ್ಟಿನ ಬಾಯ್ಲಾ ಏನಿದೆ ಅದರಲ್ಲಿ ಏನು ಪೂಜ್ಯರು ಪಾತ್ರ ಇದೆ, ಅವ್ರು ಏನು ಮಾಡಬೇಕು, ಹೇಗೆ ಧಾರ್ಮಿಕ ಸಂಸ್ಕಾರವನ್ನು ಕೊಡಬೇಕು, ಲಿಂಗ ಪೂಜೆಯನ್ನು ಮಾಡಬೇಕು, ಪ್ರವಚನಗಳನ್ನು ಮಾಡಬೇಕು, ಇವೆಲ್ಲ ಒಂದು ನಿಯಮಗಳನ್ನು ನಾವು ಬಾಯ್ಲಾದಲ್ಲಿ ಹಾಕಿದ್ದೀವಿ. ಅವನು ಅವ್ರು ಪಾಲನೆ ಮಾಡಲಿಲ್ಲ. ಗಾಳಿಗೆ ತೂರಿ ಬರೀ ಮೀಸಲಾತಿ ಇಟ್ಕೊಂಡು ಪ್ರಚಾರಕ್ಕೆ ಬಿದ್ದರು. ಬರೀ ಫೇಸ್ಬುಕ್ಕು, ವಾಟ್ಸಪ್ಪು ಮಾಧ್ಯಮ ಪ್ರಚಾರಕ್ಕೆ, ಅಂದರೆ ಪ್ರಚಾರ ಸ್ವಾಮಿಗಳು ಆಗ್ಬಿಟ್ರು ಅವರು. ಧರ್ಮದ ಸ್ವಾಮಿಗಳು ಆಗೋದು ಬಿಟ್ಟು ಪ್ರಚಾರ ಸ್ವಾಮಿಗಳಾದರು. ಮತ್ತು ಬೇರೆ ಬೇರೆ ವಿಚಾರದಲ್ಲಿ ಕೂಡ ಇವ್ರದ್ದು ನಡವಳಿಕೆಗಳು. ಒಂದು ಸನ್ಯಾಸಿ ಪೀಠಕ್ಕೆ ಸನ್ಯಾಸಿಯಾಗಿರ್ಬೇಕು, ಅದು ಕೂಡ ತಪ್ಪಿದ್ರು. ಅಲ್ಲ, ಈಗ ನಿಮ್ಮ ಸಮಾಜದವ್ರು ಯಾರು ಈ ಒಂದು ನಿರ್ಧಾರಕ್ಕೆ, ಟ್ರಸ್ಟ್ ತೆಗೆದುಕೊಂಡ ನಿರ್ಧಾರ ಎಲ್ಲ ಖಂಡಿಸಿದ್ರು. ಉತ್ತರ ಬರೆದು ಕೊಟ್ಟು ಸರಿ ಆಗ್ತೀನಿ ಅಂತೇಳಿ ಪತ್ರ ಬರೆದು ಕೊಟ್ಟ ಮೇಲೆ ನಾವು ಅವಕಾಶ ಕೊಟ್ಟರು. ಅಲ್ಲ, ಈ ಕೊನೆ ಲಾಸ್ಟ್ ಟೈಮ್ ಉಚ್ಚಾಟನೆ ಮಾಡಿದ್ರಲ್ಲ, ಈ ಉಚ್ಚಾಟನೆ ಮಾಡಿದ ನಂತರದಲ್ಲಿ ನಿಮ್ಮ ಸಮಾಜದವ್ರು ಬೇಜಾರಾಗಿಲ್ವಾ? ಒಂದಷ್ಟು ಜನ ನೋಡಿ, ಸಮಾಜದವರು ಪಾಪ ಅಮಾಯಕರು. ನಾನು ಸಮಾಜದವ್ರಿಗೆ ನಾನಿಲ್ಲಿ ದ್ವೇಷಕ್ಕೆ ಹೋಗೋದಿಲ್ಲ, ಅವ್ರು ದೂರಕ್ಕೆ ಹೋಗೋದಿಲ್ಲ. ಸಮಾಜದವರು ಅಮಾಯಕರು. ಅವ್ರಿಗೇನು ಗೊತ್ತಿರುತ್ತೆ? ಈಗ ನಮ್ಮಂಥವ್ರಿಗೆ ಗೊತ್ತಲ್ಲ, ಜನರ ಮಧ್ಯೆ ಓಡಾಡೋರು, ನಮಗೆಲ್ಲ ಕಡೆನೂ ಪ್ರಚಲಿತವಾಗಿ ನಾವು ಪರಿಚಯ ಇರುವಂಥವ್ರು, ಜನರು ಮಾತಾಡುವಂಥ ಮಾತುಗಳು, ಇವರು ನಡವಳಿಕೆಗಳು ಸಹಜವಾಗಿ ನನ್ನ ನಡವಳಿಕೆಗಳು ತಪ್ಪಿದರೆ ಜನ ಹೇಳ್ತಾರಲ್ಲ, ಆ ರೀತಿಯಲ್ಲಿ ಆದಾಗ ಅನಿವಾರ್ಯ ಬಂತು ನಮಗೆ. ವಾಟ್ ನೆಕ್ಸ್ಟ್? ಈಗ ಅಂದರೆ ಸ್ವಾಮೀಜಿ ಪೀಠ ಖಾಲಿ ಆದರೆ ನಿಮ್ಮ ಉದ್ದೇಶ ಪೀಠದಲ್ಲಿ ಒಬ್ಬರು ಸ್ವಾಮೀಜಿ ಕೂರಿಸ್ಬೇಕು, ಸಮಾಜಕ್ಕೆ ಏನೋ ಒಳ್ಳೇದು ಮಾಡಬೇಕು ಅಂದಾಗ ಸ್ವಾಮೀಜಿ ಯಾರೀಗ? ನೋಡಿ, ಹಲವಾರು ಸ್ವಾಮಿಗಳು ಇದ್ದಾರೆ, ಪ್ರಾಮಾಣಿಕರು ಇದ್ದಾರೆ, ಧರ್ಮ ಪಾಲನೆ ಮಾಡೋರು ಇದ್ದಾರೆ. ಯಾವ ತತ್ವದ ಮೇಲೆ ಅವರು ಸ್ವಾಮೀಜಿ ಆಗಿದ್ದಾರೆ ಅದನ್ನ ಪಾಲನೆ ಮಾಡೋಂಥವ್ರು ಇದ್ದಾರೆ, ಇಲ್ಲ ಅಂತ ಹೇಳೋದಿಲ್ಲ. ಅಂಥವ್ರನ್ನ ನಾವು ಹುಡುಕ್ತಾ ಇದ್ದೀವಿ. ಪೀಠಕ್ಕಲ್ಲ, ಕೇವಲ ನಮ್ಮ ಏನು 6 ಎಕರೆ ಭೂಮಿ ಇದೆ ಕೂಡಲ ಸಂಘದಲ್ಲಿ, ಅಲ್ಲಿ ಒಂದು ವಿದ್ಯಾಸಂಸ್ಥೆ, ಎಲ್ಲ ಬಡ ಮಕ್ಕಳಿಗೆ, ಎಲ್ಲ ಜಾತಿ ಜನಾಂಗದವರಿಗೆ ಎಲ್ಲರಿಗೂ ಕೂಡ ಅಲ್ಲಿ ಒಂದು ವಸತಿ ಶಾಲೆಯನ್ನು ಮಾಡಿ ಅಲ್ಲಿ ಅವ್ರಿಗೆಲ್ಲರಿಗೂ ಕೂಡ ಶಿಕ್ಷಣ ಕೊಡುವಂಥದ್ದು, ಧಾರ್ಮಿಕ ಪರಿಕಲ್ಪನೆಯನ್ನು, ಚಿಂತನೆಯನ್ನು ಮಾಡೋಕ್ಕೆ ನಾವು ಮುಂದಾಗ್ತಾ ಇದ್ದೀವಿ. ಈಗ ಆ ಸಮಾಜದ ಜಾಗದಲ್ಲಿ ನಾವು ಈಗಾಗಲೇ ಸುಮಾರು 5 ಕೋಟಿ ರೂಪಾಯಿ ಬೇಡಿಕೆಯನ್ನು ಮಾನ್ಯ ಮುಖ್ಯಮಂತ್ರಿಗಳ ಹತ್ರ ಇಟ್ಟಿದ್ದೀವಿ. ಒಂದು ಶಿಕ್ಷಣ ಸಂಸ್ಥೆಯನ್ನು ಕಟ್ಟಿ ಆ ಟ್ರಸ್ಟಿನ ಅಡಿಯಲ್ಲಿ ಎಲ್ಲ ಮಕ್ಕಳಿಗೂ, ಬಡ ಮಕ್ಕಳಿಗೆ ಇವತ್ತು ಶಿಕ್ಷಣ ಕೊಡಬೇಕು, ವಸತಿ ನಿಲಯ ಮಾಡಬೇಕು, ಮತ್ತು ಅನೇಕ ಇನ್ನೂ ಬೇರೆ ಬೇರೆ ವಿಚಾರಗಳನ್ನು ನಾವು ಇಟ್ಕೊಂಡಿದ್ದೀವಿ. ಹಂತವಾಗಿ ಅದನ್ನ ಮಾಡೋದಕ್ಕೆ ಮುಂದಾಗ್ತೀವಿ ನಾವು ಖಂಡಿತವಾಗಿ. ಅಲ್ಲ, ನಿಮ್ಮ ಪೀಠಕ್ಕೆ ಯಾವಾಗ ಹೊಸ ಸ್ವಾಮೀಜಿ ನಿಮ್ಮ ಸಮುದಾಯದಲ್ಲಿ ಇದ್ದವ್ರನ್ನ, ಆಸಕ್ತರನ್ನ, ಅರ್ಹರನ್ನ ಗುರುತಿಸಿ ಕೂರಿಸೋ ಬದಲು ನೀವು ಯಾಕೆ ಕಳೆದ ಬಾರಿ ಬೇರೆ ಮಠದಿಂದ ತಂದ್ರಿ ಅಂತ ಹೇಳಿದ್ರಿ, ಈ ಬಾರಿನೂ ಬೇರೆ ಕಡೆನೇ ಹುಡುಕ್ತಾ ಇದ್ದೀವಿ ಅಂತೇಳಿ, ಯಾಕೆ ಸ್ವಾಮೀಜಿ ಒಬ್ಬರನ್ನ, ನಿಮ್ಮ ನಡುವೆನೇ ಇದ್ದವ್ರನ್ನೇ ಒಬ್ಬರನ್ನ ಸ್ವಾಮೀಜಿಯಾಗಿ ಗುರುತಿಸುವಂಥ ಕೆಲಸ ಆಗಲ್ಲ? ಬೇರೆಯವರ ಹಿರಿಯರ ಮಾರ್ಗದರ್ಶನದಲ್ಲಿ ನೋಡಿ, ಹೊರ ಯಾಕೆ ತರಬೇಕು? ಇವತ್ತಿನ ಪ್ರಸ್ತುತ ಕಾಲದಲ್ಲಿ ನಾನು ಹಿಂದಿನ ಪೂಜ್ಯರನ್ನು ನಾನು ನೆನೆಸ್ತೀನಿ. ಯಾಕಂದರೆ ನಮ್ಮ ಚಿತ್ರಗಿಯ ವಿಜಯ ಮಾಂತಪ್ಪಗಳಿದ್ದರು, ಡಾಕ್ಟರ್ ಮಾಂತ ಶಿವಗಳು ಇದ್ದರು, ಮತ್ತು ಅನೇಕ ಜನ ನಮ್ಮ ಇವರು ತುಮಕೂರಿನ ನಮ್ಮ ಸಿದ್ಧಗಂಗಾ ಪೂಜ್ಯರಿದ್ದರು, ಮತ್ತು ಯಡಿಯೂರ ಸಿದ್ಧಲಿಂಗೇಶ್ವರರಿದ್ದರು. ಇವರೆಲ್ಲ ತಪಸ್ವಿಗಳು, ಇವರೆಲ್ಲ ದಾಸೋಹ, ತಪಸ್ಸು, ಶಿಕ್ಷಣವನ್ನು ಕೊಡುವಂಥ ಕೆಲಸ ಮಾಡಿದ್ರು. ಅಂಥ ಪೂಜ್ಯರಿದ್ದರು. ಅಂಥವ್ರು ಇತ್ತೀಗೆ ಪ್ರಸ್ತುತ ಕಾಲದಲ್ಲಿ ಆ ಮಟ್ಟಕ್ಕೆ ಇವರು ತಮ್ಮ ತನವನ್ನು ಉಳಿಸ್ಕೊಂಡು ನಡೆಯುವಂಥ ಪೂಜ್ಯರು ಯಾರೂ ಸಿಗ್ತಾ ಇಲ್ಲ. ಅದಕ್ಕೆ ನಾವೇನು ಮಾಡಿದ್ದೀವಿ, ಪ್ರವಚನೆ, ಧಾರ್ಮಿಕ ಚಿಂತನೆ, ಪರಿಕಲ್ಪನೆಗೆ ಏನು ಅವಶ್ಯಕತೆ ಇದೆ ಆ ಅವಶ್ಯಕತೆಯನ್ನು ನಾವು ಮಾಡಿಸೋದು. ಯಾರನ್ನೂ ಪರ್ಮನೆಂಟ್ ಆಗಿ ಸ್ವಾಮಿಗಳು ನೇಮಕ ಮಾಡೋದು ಬೇಡ ಈ ಸದ್ಯಕ್ಕೆ ಅನ್ನೋದು ಒಂದು ತೀರ್ಮಾನಕ್ಕೆ ಬಂದಿದ್ದೀವಿ ನಾವು. ಜಸ್ಟ್ ಅಲ್ಲಿ ಉಸ್ತುವಾರಿ ಥರ ನೋಡ್ಕೊಳ್ಳೋರು ಅಷ್ಟೇ. ಬಟ್ ಇಲ್ಲಿ ಯಾಕೆ ಹೇಳ್ತೀನಿ ಅಂದರೆ, ಈ ಸ್ವಾಮೀಜಿಗಳನ್ನು ನೀವು ಉಚ್ಚಾಟನೆ ಮಾಡಿರೋದು ಈ ಎಲ್ಲ ಕಾರಣಕ್ಕಾಗಿ ಅಲ್ಲ, ಅವರು ಬಿಜೆಪಿ ಜೊತೆ ಸೇರಿ ಮೀಸಲಾತಿ ವಿಚಾರವಾಗಿ ಹೋರಾಟವನ್ನ ಮಾಡಿದ್ರು. ನೋಡಿ ಅದು ಕಾರಣಕ್ಕಾಗಿ ಅಂತೇಳಿ ಈ ಒಂದು ಚರ್ಚೆ ಶುರುವಾಗಿದೆ. ಅಲ್ಲಲ್ಲ, ಚರ್ಚೆ ಸರಿಯಾಗಿದೆ, ಅದು ಜನಕ್ಕೆ ಕಾಣುವಂಥದ್ದು. ಯಾಕಂದ್ರೆ ಬೆಳಗ್ಗೆ ಎದ್ರೆ
ಯಾರ ಜೊತೆಗೆ ಇರ್ತಾರೆ ಅನ್ನೋದು ನೀವು ನೋಡ್ತೀರಿ, ಯಾರ ಪರವಾಗಿ ಮಾತಾಡ್ತಾರೆ ಅನ್ನೋದು ನೋಡ್ತೀರಿ, ಅವ್ರು ಎಲ್ಲಿರ್ತಾರ ಅಲ್ಲಿರ್ತಾರಂತ, ಅವ್ರು ಯಾವ ಪಕ್ಷ ಕಟ್ತಾರಂತ ಆ ಪಕ್ಷದಲ್ಲಿ ಇರ್ತಾರಂತ. ಇದು ಸ್ವಾಮೀಜಿ ಸಮಾಜದ ಸ್ವಾಮಿಗಳು ಹೇಳೋವಂಥ ಮಾತಾ ಇದು? ಹೇಳಬೇಕಾ ಸಮಾಜಕ್ಕೆ? ಏನು ಸಮಾಜದವರು ಒಂದೇ ಪಕ್ಷಕ್ಕೆ ಸೀಮಿತವಾಗಿ ನಾವು ಇದೀವ ಈ ರಾಜ್ಯದಲ್ಲಿ? ಈ ಕಳೆದ ಸಾರಿ ಹೋರಾಟ ಸಂದರ್ಭದಲ್ಲಿ ಕಾಂಗ್ರೆಸ್ನ ಸಚಿವರೆಲ್ಲ ಬಂದು ಕೂತ್ಕೊಂಡಿದ್ರು, ಅಲ್ಲ, ಮಾಜಿ ಶಾಸಕರು ಬಂದಿದ್ವಲ್ಲ, ಮುಖ್ಯಮಂತ್ರಿಗಳು ಆಹ್ವಾನ ಕೊಟ್ಟಿವಲ್ಲ, ಬರ್ರಿ ಮಾತುಕತೆಗಂತ. ಇದೇ ಸುವರ್ಣಸೌಧದಲ್ಲಿ ಬೆಳಗಾಮಲ್ಲಿ ಬೊಮ್ಮಾಯಿಯವರು ಇದೇ ಅವ್ರ ಚೇಂಬರಲ್ಲಿ ಏನು ನಮ್ದು 10 ಲಕ್ಷ ಜನ ಸೇರಿದ್ರು ಇಲ್ಲಿ ಬೆಳಗಾಮದಲ್ಲಿ, ಇದೇ ಸುವರ್ಣಸೌಧ ಮುಂದೆ. ನಾವು ಮಾಡೇ ಮಾಡ್ತೀವಿ, ನನ್ನ ಪ್ರಾಣ ಒತ್ತೆ ಇಟ್ಟು ಅನ್ನೋ ಆ ರೀತಿಯ ಪದವನ್ನು ಬಳಸಿ ನೋಡಿ, ಯಾರು ಪ್ರಾಣ ಒತ್ತಿ ಇಟ್ಟು 24 ತಾಸು ಕೊಡಿಸ್ತೀವಿ ಇಂಥ ಮಾತುಗಳು ಆಡಿಲ್ಲ. ಆದರೆ ಹಿಂದಿನ ಸರ್ಕಾರದಲ್ಲಿ ಏನಾಯ್ತು, ಹೋರಾಟ ತೀವ್ರಗತಿ ಕಂಡಾಗ ತಾರ್ಕಿಕ ಹಂತಕ್ಕೆ ಹೋದಾಗ ಏನಾಯ್ತು, ಯಡಿಯೂರಪ್ಪನವರು ಸದನದಲ್ಲಿ ಮಾತು ಕೊಟ್ಟರು, ಮೀಸಲಾತಿ ಕೊಡ್ತೀವಿ 2A ಲಿಂಗಾಯತ ಪಂಚಮಸಾಲೆಗೆ ಮತ್ತು ಎಲ್ಲರಿಗೂ OBC ಕೇಂದ್ರ ಸರ್ಕಾರ ಶಿಫಾರಸು ಮಾಡ್ತೀವಿ ಅಂತ ಹೇಳಿದ್ರು. ಮಾಡಲಿಲ್ಲ. ಯಡಿಯೂರಪ್ಪನವರೇ 6 ತಿಂಗಳು ಮುಖ್ಯಮಂತ್ರಿ ಇದ್ದರು, 6 ತಿಂಗಳಲ್ಲಿ ಅಂತ ಟೈಮ್ ತೊಗೊಂಡಿದ್ರು, ಮಾಡಲಿಲ್ಲ. ಮುಂದೆ ಬೊಮ್ಮಾಯಿಯವರು ಬಂದರು. ಬೊಮ್ಮಾಯಿಯವರು ಪಾಪನ ಅವ್ರಿಗೆ ದ್ವೇಷಿಸೋದಿಲ್ಲ, ಒಳ್ಳೆಯ ಸಹಕಾರವನ್ನು ಕೊಟ್ಟರು ನಮಗೆ ಗೃಹ ಸಚಿವರಾಗಿ. ಮುಂದೆ ಮುಖ್ಯಮಂತ್ರಿ ಆದಮೇಲೆ ಅವ್ರು ಇದೇ ಸುವರ್ಣಸೌಧದಲ್ಲಿ 6 ಜನ ಇದ್ದೀವಿ, ಲಕ್ಷ್ಮೀ ಹೆಬ್ಬಾಳ್ಕರ್, ಮಿಸ್ಟರ್ ಯತ್ನಾಳ್, ಅರವಿಂದ್ ಬೆಲ್ಲದ್, CC ಪಾಟೀಲ್, ನಾನು, HS ಶಿವಶಂಕರ್ ಅವರು 6 ಜನ ತಾಯಿ ಮೇಲೆ ಪ್ರಮಾಣ ಮಾಡಿದರು. ನಾನು 2 ತಿಂಗಳಲ್ಲಿ ಖಂಡಿತವಾಗಿ ನಿಮಗೆ 2A ಮೀಸಲಾತಿ ಕೊಡ್ತೀನಿ ಅಂತೇಳಿ ಮಾಡಿದ್ದೇನೆ. ಇವರು ತಾಯಿ ಮೇಲೆ ಪ್ರಮಾಣ ಮಾಡಿದ್ರಲ್ಲ. ಅಲ್ಲ, ಮಾತಿ ತಪ್ಪಿದ್ರು. ಹೌದು, ಜನ ಅವರಿಗೆ ಉತ್ತರವನ್ನು ಕೊಟ್ಟರು. ಉತ್ತರ ಕೊಟ್ಟರಲ್ಲ. ಕಾಂಗ್ರೆಸ್ನವರು ಅಧಿಕಾರಕ್ಕೆ ಬರೋ ಮೊದಲು ಇದೇ ರೀತಿಯ ಮಾತನ್ನ ಕೊಟ್ಟರು, ನಾವು ಮಾಡೇ ಮಾಡ್ತೀವಿ ಅಂತ. ನೋಡಿ, ಯಾರು ನಮ್ಮ ಮುಖ್ಯಮಂತ್ರಿ ಆಗಲಿ, ನಮ್ಮ ನಾಯಕರಾಗಲಿ, ನಮ್ಮ ಸಚಿವರಾಗಲಿ ಯಾರೂ ಕೂಡ ನಾವು ಪ್ರಮಾಣ ಮಾಡಿಲ್ಲ. ಮೀಸಲಾತಿಗಾಗಿ ನಾವು ಪರವಾಗಿದ್ದೀವಿ, ಮೀಸಲಾತಿ ಕೊಡಿಸುವಂಥ ಪ್ರಯತ್ನವನ್ನು ಮಾಡ್ತೀವಿ ನಮ್ಮ ಸರ್ಕಾರ ಬಂದರೆ ಅಂತ ಹೇಳಿದ್ವಿ. ಇವತ್ತು ಪ್ರಯತ್ನ ಮಾಡ್ತಾ ಇದ್ದೀವಲ್ಲ. ನಾವು ಮೊನ್ನೆ ತಾನೇ ನಮ್ಮ ಸಮಾಜ ವತಿಯಿಂದ ಮುಖ್ಯಮಂತ್ರಿ ಭೇಟಿಯಾಗಿ ನಾವು ಮನವಿ ಸಲ್ಲಿಸಿದ್ವಿ. ಇವತ್ತು ಏನಾಗಿದೆ ತಪ್ಪು, ಹಿಂದುಳಿದ ವರ್ಗ ಆಯೋಗ ಇದೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ. ಹಿಂದುಳಿದ ವರ್ಗದ ಆಯೋಗದ ಹಿಂದಿನ ಸರ್ಕಾರದಲ್ಲಿ ಬೊಮ್ಮಾಯಿಯವರು ಜಯಪ್ರಕಾಶ್ ಹೆಗಡೆ ಅವರಿಗೆ ಎಲ್ಲ ಸರ್ವೆಯನ್ನು ಮಾಡಿರಿ, 30 ಜಿಲ್ಲೆಗಳನ್ನು ಸರ್ವೆ ಮಾಡಿ ಏನು ಒಂದು ವರದಿಯನ್ನು ತಯಾರು ಮಾಡಿರಿ ಅಂತ. ವರದಿಯನ್ನು ತಯಾರು ಮಾಡುವಾಗ ಇವ್ರು ಏನು ಮಾಡಿದರು, ಜಯಪ್ರಕಾಶ್ ಹೆಗಡೆ ಅವರು ಪೂರ್ಣ ಪ್ರಮಾಣ ವರದಿ ಕೊಡಬೇಕಾಗಿತ್ತು ಸರ್ಕಾರಕ್ಕೆ. ಇವ್ರು ಚುನಾವಣೆ ಬಂತು ಅಂತೇಳಿ ಮಧ್ಯಂತರ ವರದಿ ತಗೊಂಡು 2D 2C ಅದು ಅಲ್ಪಸಂಖ್ಯಾತರ ಮೀಸಲಾತಿಯನ್ನು ಕಿತ್ಕೊಂಡು 2B ಮೀಸಲಾತಿಯನ್ನು ಕಿತ್ತಿ 2% ಒಕ್ಕಲಿಗರಿಗೆ, 2% ಪಂಚಮಸಾಲರಿಗೆ. ನಾವು ಕೇಳಿದ್ದೆಷ್ಟು? 15%. 2A ಪ್ರಮಾಣದ ಮೀಸಲಾತಿ ಬೇಕು ಅಂತ ನಾವು ಕೇಳಿದ್ದು. ಆದರೆ ಅಲ್ಲಿ ಮೋಸ ಆಯಿತು, ನಾವು ತಿರಸ್ಕಾರ ಮಾಡದೆ. ಯಾವುದೇ ಧರ್ಮದ ಮೀಸಲಾತಿಯನ್ನು ಕಿತ್ತು ತಿನ್ನುವಂಥ ಧರ್ಮ ಲಿಂಗಾಯತ ಧರ್ಮ ಅಲ್ಲ. ಎಸ್, ಈಗ ನೆಕ್ಸ್ಟ್ ಇದು ಯಾವಾಗ ಕಂಪ್ಲೀಟ್ ಆಗಬಹುದು ನಿಮ್ಮ? ನೋಡಿ, ಇನ್ನೂ 12 ಜಿಲ್ಲೆಗಳ ಸರ್ವೆ ಬಾಕಿ ಇದೆ ಹಿಂದುಳಿದ ವರ್ಗದ ಆಯೋಗದ್ದು. ಜಯಪ್ರಕಾಶ್ ಹೆಗಡೆ ಅವರು ಮಾಡಲಿಲ್ಲ, ಅವ್ರ ಅಧ್ಯಕ್ಷರು ಹೊರಟೋದ್ರು. ನಾವು ಮೊನ್ನೆ ಮುಖ್ಯಮಂತ್ರಿಗೆ ಅದನ್ನೇ ಮನವಿ ಮಾಡ್ಕೊಂಡ್ವಿ, 12 ಜಿಲ್ಲೆ ಸರ್ವೆ ಮಾಡಿರಿ, ಪೂರ್ಣ ಪ್ರಮಾಣದ ವರದಿ ತೊಗೊಳ್ರಿ. ವರದಿ ತೊಗೊಂಡು ನಮಗೆ ಎಷ್ಟು % ಮೀಸಲಾತಿ ಕೊಡೋಕ್ಕಾಗತ್ತೆ. ಸರ್ಕಾರ ಮೊನ್ನೆ ಅಷ್ಟೇ ಮತ್ತೆ ಮಾಡಿಸಿದಲ್ಲ, ಗಣತಿ ಮಾಡಿಸಿದ. ಅಲ್ಲ, ಗಣತಿ ಮಾಡಿಸಿದಲ್ಲ, ಈಗ ವರದಿ ಬರಬೇಕು, ಅದರ ಆಧರಿಸಿ ನೋಡ್ತಾರೆ. ಪೂರ್ಣ ಪ್ರಮಾಣದ ವರದಿ ತೊಗೊಂಡು ನಮ್ಮ ಮೀಸಲಾತಿ ಕೊಡ್ರಿ ಅಂತ ನಮ್ಮ ಬೇಡಿಕೆ ಇಟ್ಟಿದ್ವಿ. ಮುಖ್ಯಮಂತ್ರಿಗಳು ಕೂಡ ನಮ್ಮ ನಿಯೋಗಕ್ಕೆ ಸ್ಪಂದಿಸಿ 1 ಗಂಟೆ ನಮ್ಮ ಜೊತೆ ಚರ್ಚೆ ಮಾಡಿ ಅಧಿಕಾರಿಗಳನ್ನು ಕರೆದು ಇವತ್ತು ಹಿಂದುಳಿದ ವರ್ಗದ ಆಯೋಗದ ಅಧ್ಯಕ್ಷರನ್ನು ಕರೆದು ಸೂಚನೆಯನ್ನು ಕೊಟ್ಟಾರ. ಆಗದೇ ಇದ್ರೆ ನೀವು ಪಕ್ಷಾತೀತವಾಗಿ ಮತ್ತೆ ಹೋರಾಟ ಕೇಳಿತೀರಿ? ಅಲ್ಲ, ಹೋರಾಟ ಅಂತೂ ಇದು ನಿಲ್ಲಲ್ಲ. ಒಂದು ಸ್ಪಷ್ಟತೆ ಪಡಿಸ್ತೀವಿ, ನಾವು 2A ಮೀಸಲಾತಿ ಕೇಳಕ್ಕೆ ಬಂದಿದ್ವಿ. ಇದೇ ಗಲಾಟೆ ಆದಮೇಲೆ ಹೋದ ವರ್ಷ ಇಲ್ಲೇ ಸುವರ್ಣ ಸೌಧದ ಮುಂದೆ ಮುತ್ತಿಗೆ ಹಾಕಕ್ಕೆ ಬಂದಾಗ ಇದೇ ಯತ್ನಾಳು ಅಲ್ಲಿ RSS ಪುಡಾರಿಗಳನ್ನು ಕರ್ಕೊಂಡು, ಯಾರನ್ನೋ ದುಷ್ಟಶಕ್ತಿ ಕರ್ಕೊಂಡು ಚಪ್ಪಲ್ ತೂರಿ ಕಲ್ಲು ಹೊಡಿಸಿ ಪೊಲೀಸರ ಮೇಲೆ ಲಾಠಿ ಚಾರ್ಜ್ ಮಾಡಿಸಿ ನಮ್ಮ ಸಮಾಜದ ಅಮಾಯಕರನ್ನ ಹೊಡಿಸಿದ್ರಲ್ಲ ಇವರು. ಅಲ್ಲಿ ಕುತಂತ್ರ ರಾಜಕಾರಣ ಮಾಡಿದರು. ಏನೋ ಒಂದು ಪಕ್ಷಕ್ಕೆ ಸೀಮಿತವಾಗಿ ಹೋರಾಟ ಮಾಡಿದರು. ನಮ್ಮ ಸಚಿವರು ಹೋದರು, ಮಾದೇವಪ್ಪ ಹೋದರು, ಸುಧಾಕರ್ ಅವರು ಹೋದರು, ಲಕ್ಷ್ಮೀ ಹೆಬ್ಬಾಳ್ಕರ್ ಹೋದರು. ಅವ್ರಿಗೆ ಆಹ್ವಾನ ಕೊಟ್ಟಿವಿ, ನಾವು ಬಂದು ಮಾತುಕತೆ ಮಾಡಿರಿ ಅಂದರೆ ಬರಲಿಲ್ಲ. ಅಲ್ಲಿ ಉದ್ದೇಶಪೂರ್ವಕವಾಗಿ ಪುಡಾರಿಗಳನ್ನ ಬಿಟ್ಟು ಹೊಡಿಸಿ ನಮ್ಮ ಜನನ ಹೊಡಿಸಿದ ಮೇಲೆ ಏನಾಯ್ತು, ಈಗ ಅವ್ರು ಹೇಳ್ತಾರೆ ನಾವು 2A ಕೇಳಿಲ್ಲ. ಯತ್ನಾಳ್ ಸ್ಟೇಟ್ಮೆಂಟ್ ಮಾಡಿದಾರಲ್ಲ, ನಾವು 2A ಕೇಳಿಲ್ಲ. ಮತ್ತು ಏನು ಕೇಳಕ್ಕೆ 3 ವರ್ಷ ಇವನು ಬೀದಿ ಒದರ್ತಿದ್ದ ರೋಡಲ್ಲಿ. ಏನು ಒದರಿದ ಇವನು? ಯಾವ ಬ್ಯಾನರ್ ಹಾಕ್ಕೊಂಡು ಯಾವ ಬ್ಯಾನರಲ್ಲಿ ಅಡಿಯಲ್ಲಿ ಈ ಪೂಜ್ಯರು ಇವರು ಒದರಿದ್ರು? ಇವತ್ತು ಹೇಳ್ತಾರೆ ನಾವು ಮೀಸಲಾತಿನೇ ಕೇಳಲ್ಲ ಈ ಸರ್ಕಾರ ಇರೋರಿಗೆ ಅಂತ. ಬಿಡ್ರಿ, ಅಂದ್ರೆ ಕೇಳಕ್ಕಿದ್ದೀವಿ. ಅವ್ರು ಬಿಟ್ರೆ ನಾವು ಬಿಡಲ್ಲ. ಸಮಾಜದವ್ರು ಇದ್ದೀವಿ, ಸಮಾಜದಲ್ಲಿ ಗುಚ್ಚಿಕೊಂಡಿದ್ದೀವಿ, ಸಮಾಜವನ್ನು ಕಟ್ಟಿದ ಮನೆತನದಲ್ಲಿ ನಾನು ಬೆಳೆದಿದ್ದೀನಿ. ನಾನು ಮೀಸಲಾತಿ ಕೊಡಿಸ್ತೀನಿ, ನನಗೆ ವಿಶ್ವಾಸ ಇದೆ ನಮ್ಮ ಮುಖ್ಯಮಂತ್ರಿಗಳು ಕೊಡ್ತಾರೆ.
ಎಸ್, ಇದು ವಿಶ್ವಾಸದ ನುಡಿ. ಜೊತೆಗೆ ಈ ಸರ್ಕಾರ ಇನ್ನು ಎಷ್ಟು ದಿನ ಬಲಿಷ್ಠವಾಗಿರುತ್ತೆ ಅಂತ ಹೇಳೋದು ಪ್ರಶ್ನೆ. ಯಾಕಂದರೆ ಕುರ್ಚಿಗಾಗಿ ಕಿತ್ತಾಟ. ಈಗ ಮೇಲ್ನೋಟಕ್ಕೆ ಎಲ್ಲ ಸರಿ ಇದೆ ಅನ್ನೋ ಮಾತನ್ನು ಹೇಳಿದ್ರು ಸಹಿತ ನೀವು ಸರ್ಕಾರದ ಒಂದು ಭಾಗ ಆಗಿರೋದ್ರಿಂದ ನಿಮಗೆ ಪಕ್ಕಾ ಸ್ಪಷ್ಟತೆ ಇದೆ. CM ಚೇರ್ ಯಾವಾಗ ಚೇಂಜ್ ಆಗುತ್ತೆ, ಚೇಂಜ್ ಆಗಬೇಕು ಅನ್ನೋ ಹೋರಾಟ ಇದೆಯಾ ಇಲ್ವಾ? ನೋಡಿ, ಇದು ಎಲ್ಲ ನಮ್ಮ ಪಕ್ಷದ ವರಿಷ್ಠರಿಗೆ ಬಿಟ್ಟಂಥದ್ದು. ನಾವೊಬ್ಬ ಶಾಸಕ, 2ನೇ ಬಾರಿ ಗೆದ್ದಿದ್ದೀನಿ, 4 ಬಾರಿ ಸ್ಪರ್ಧೆ ಮಾಡಿದ್ದೀನಿ. ನಮ್ಮ ತಂದೆ ತಾಯಿ ಮಗ 3 ಜನನು ಒಂದೇ ಮಂತ್ರಿ 3 ತಲೆಮಾರು ಇವತ್ತು ರಾಜಕಾರಣ ಮಾಡ್ಕೊಂಡು ಬಂದಿದ್ದೀವಿ. ಇವತ್ತು ಸರ್ಕಾರ ನಾವು ಕಾಂಗ್ರೆಸ್ ಪಕ್ಷದಲ್ಲೇ ಕಟ್ಟಾಳವಾಗಿದ್ದೀವಿ. ಕಾಂಗ್ರೆಸ್ ಪಕ್ಷ ತಂದೆ ಆದ ಒಂದು ತತ್ವ ಸಿದ್ಧಾಂತವನ್ನು ಹೊಂದಿದೆ. ಯಾಕಂದರೆ ಯಾವತ್ತೂ ಕೂಡ ನಮ್ಮ ವರಿಷ್ಠರು ಏನು ನಿರ್ಧಾರ ಮಾಡ್ತಾರೆ ಅದಕ್ಕೆ ಬದ್ಧತೆಯಿಂದ ನಡ್ಕೊಂಡು ಬಂದಿದ್ದೀವಿ. ಇವತ್ತು ನಮ್ಮ ಮುಖ್ಯಮಂತ್ರಿಗಳು ಕೂಡ ಭಾಳ ಸ್ಪಷ್ಟವಾಗಿ ಹೇಳಿದ್ದಾರೆ. ಇವತ್ತು ಏನು ಹೈಕಮಾಂಡ್ ನಮ್ಮ ವರಿಷ್ಠರು ಏನು ಹೇಳ್ತಾರೆ ಅದನ್ನು ನಾವು ನಡೆಸ್ತೀನಿ, ಅದರಂತೆ ನಡೀತೀವಿ ಅಂತ ಕೂಡ ಹೇಳಿದ್ದಾರೆ. ಅದು ವಿಶ್ವಾಸ ಇದೆ, ಮಾಡ್ತಾರೆ ಅವರು. ಅಲ್ಲ, ಹೈಕಮಾಂಡ್ ಹೇಳುತ್ತೆ ಅಂತ ಹೇಳ್ತಾರೆ. ಇಲ್ಲಿ ಬ್ರೇಕ್ಫಾಸ್ಟ್ ಮೀಟಿಂಗು, ಡಿನ್ನರ್ ಮೀಟಿಂಗು, ಲಂಚ್ ಮೀಟಿಂಗ್ ಇದು ನಡೀತಾ ಇದೆ. ಊಟ ಮಾಡೋದು ತಪ್ಪು. ಅಲ್ಲಲ್ಲ, ಊಟ ನೋಡಿ, ಈಗ 2.5 ವರ್ಷದಲ್ಲಿ ಒಂದೇ ಒಂದು ದಿನನೂ ಸಹಿತ ಇವರಿಗೆ ಊಟ ತಿಂಡಿ ನೆನಪಾಗಿಲ್ವಾ? ಪರಸ್ಪರ ಪ್ರೀತಿ ವಿಶ್ವಾಸ ನೆನಪಾಗಿಲ್ವಾ? ಇವಾಗಲೇ ನೆನಪಾಗಬೇಕಾ ಊಟ ತಿಂಡಿ? ಯಾವ ಕಾರಣಕ್ಕಾಗಿ? ನೋಡಿ, ಹಲವಾರು ಊಟ ತಿಂದಿದ್ದಾರೆ, ಕಾಫಿ ಕುಡಿದಿದ್ದಾರೆ, ಎಲ್ಲ ಆಗಿದೆ. ಆದರೆ ಈ ಜನಕ್ಕೆ ತೋರಿಸುವಾಗ ಜನ ನಂಬೇಕಲ್ಲ. ಈಗೆಲ್ಲೋ ಅವ್ರ ಮಧ್ಯೆ ಬಹಳ ವ್ಯತ್ಯಾಸ ಇದೆ ಅಂತ ಇಬ್ರು ಹೇಳಿದಾರಲ್ಲ, ನಾವು ಜೊತೆಗಿದ್ದೀವಿ, ನಾವು ಒಗ್ಗಟ್ಟಾಗಿ 28ಕ್ಕೂ ಕೂಡ ಒಗ್ಗಟ್ಟಾಗಿ ಹೋಗ್ತೀವಿ, ಮತ್ತೆ ಈ ರಾಜ್ಯದಲ್ಲಿ ಸರ್ಕಾರ ತರ್ತೀವಿ ಅಂತ ಹೇಳಿದ್ದಾರೆ. ನಾವು ತಂದೆ ತರ್ತೀವಿ ಸರ್ಕಾರ. ಮಲ್ಲಿಕಾರ್ಜುನ್ ಖರ್ಗೆ ಅವರು ಸ್ಪಷ್ಟವಾಗಿ ಹೇಳ್ತಾರೆ, ಹೈಕಮಾಂಡ್ ಇದು ತೀರ್ಮಾನ ಅವರೇ ಅಧ್ಯಕ್ಷರು ಆದರೂ ಅವ್ರು ಹೇಳ್ತಾರೆ ಹೈಕಮಾಂಡ್ ತೀರ್ಮಾನ ತಗೊಳುತ್ತೆ, ದೆಹಲಿಗೆ ಹೋಗಿ ಮಾತಾಡ್ತೀನಿ, ನನ್ನ ಕೈಯಲ್ಲಿ ಏನೂ ಇಲ್ಲ ಅನ್ನೋ ಮಾತನ್ನ ಹೇಳ್ತಾರೆ. ನೋಡಿ, ಏನು ಇಲ್ಲ ಅಂತಲ್ಲ, ಒಬ್ಬ ಪಕ್ಷದ ಅಧ್ಯಕ್ಷರಾಗಿ ಅಲ್ಲಿ ನಮ್ಮ ನಾಯಕರಿದ್ದಾರೆ, ರಾಹುಲ್ ಗಾಂಧಿ ಇದ್ದಾರೆ, ಪ್ರಿಯಾಂಕಾ ಗಾಂಧಿ ಅವರು ಇದ್ದಾರೆ, ಸೋನಿಯಾ ಗಾಂಧಿ ಇದ್ದಾರೆ, ವೇಣುಗೋಪಾಲ್ ಇದ್ದಾರೆ, ಸುರ್ಜೇವಾಲಾ ಇದ್ದಾರೆ, ಈ ರೀತಿ ದೊಡ್ಡ ದೊಡ್ಡ ನಾಯಕರು ಇದ್ದಾರೆ. ಎಲ್ಲರ ಜೊತೆ ಚರ್ಚೆ ಆಗಿ ಒಂದು ಸರ್ಕಾರದ ನಾಯಕತ್ವವನ್ನು ಯಾರು ವಹಿಸಬೇಕು ಅನ್ನೋದು ಅಲ್ಲಿ ನಿರ್ಣಯ ಮಾಡುವಂಥದ್ದು. ಅದಕ್ಕೆ ಪಾಪ ಅವ್ರು ಹೇಳಿದ್ದಾರೆ, ಅವ್ರದ್ದೇನು ತಪ್ಪಿದೆ? ಹಿರಿಯರಾಗಿ ಅವ್ರು ಏನು ಕರ್ತವ್ಯ ಏನು ಮಾಡಬೇಕು, ಪಾಪ ಇಷ್ಟು ವರ್ಷ ಪಕ್ಷ ಕಟ್ಟಿ ಒಂದು ಪಕ್ಷದಲ್ಲಿ ಗಟ್ಟಿಯಾಗಿ ನಿಂತು ಇವತ್ತು ಲೋಕಸಭಾದ ಏನು ಇವತ್ತು ಮೇಲೆ ಮನೆಯ ವಿರೋಧ ಪಕ್ಷದ ನಾಯಕರಾಗಿ 80 ವಯಸ್ಸಾದರೂ ಕೂಡ ಪಾಪ ಇನ್ನೂ ಪಕ್ಷದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಹಿರಿಯ ಜೀವಿ ಪಾಪ ಅವರು ತೆಗೆದುಕೊಳ್ತಾರೆ ನಿರ್ಧಾರ. ಏನಾಗುತ್ತೆ ಆಗುತ್ತೆ. ಆದರೆ ವಿನಾಕಾರಣ ಊಟ ಮಾಡಿಲ್ಲ, ಚಹಾ ಕುಡ್ದಿಲ್ಲ, ಅಲ್ಲಿ ಹೋಗಿಲ್ಲ, ಇಲ್ಲಿ ಹೋಗಿಲ್ಲ, ಅವ್ರು ಯಾರೋ 4 ಜನಕ್ಕೆ ಊಟ ಹಾಕ್ಸಿದ್ರ, ಅವರು ಒಂದು ಬರ ಬೇರೆ ಆಯಿತು. ಪರಮೇಶ್ವರ್ ಅವರೇ ಸ್ಪಷ್ಟವಾಗಿ ಹೇಳಿದ್ರು, ನನಗೆ ಊಟಕ್ಕೂ ಇಲ್ಲ, ತಿಂಡಿನೂ ಇಲ್ಲ, ಚಟ್ನಿನೂ ಇಲ್ಲ, ಸಾಂಬಾರು ಇಲ್ಲ. ಅಷ್ಟು ನೋಡ್ರಿ, ಅವರು ಅಂದ್ರೆ ದಲಿತರು ಅನ್ನೋ ಕಾರ್ಡನ್ನ ಬೇಕಾದ ಸಂದರ್ಭದಲ್ಲಿ ಬಳಸ್ಕೊಂಡು ಅವ್ರನ್ನ ಗೃಹ ಸಚಿವರಾಗಿ ಅವ್ರನ್ನ ಕರೆದಿಲ್ಲ ಅನ್ನೋಂಥ ಬೇಸರ ಅವ್ರಿಗೆ ಆಗಿದೆ. ನೀವು ಬಹುಶಃ ಅವ್ರ ಮಾತನ್ನು ಕೇಳಿರ್ತೀರಿ, ನಿಮಗೂ ಕೂಡ ಅರ್ಥ ಆಗಿದೆ. ಬೇಸರ ಅಲ್ಲ ಅದು. ಈಗ ಅಲ್ಲಿ ಯಾರದು ಅವಶ್ಯಕತೆ ಇತ್ತು? ಈ ರಾಜ್ಯದ ಜನತೆ ತಪ್ಪು ತಿಳ್ಕೊಂಡಿದ್ದು ಯಾರು? ಒಂದು ಸಿದ್ದರಾಮಯ್ಯನವ್ರದ್ದು, ಒಂದು DK ಶಿವಕುಮಾರ್ ಅವರು ಅಲ್ವಾ? ಮತ್ತು ಈಗ ಅವರಿಬ್ಬರು ಚೆನ್ನಾಗಿದ್ದಾರೆ ಅನ್ನೋದು ತೋರಿಸ್ಬೇಕಲ್ಲ ನಾವು, ಅಷ್ಟೇ. ಇದು ಯಾರ್ಯಾರ್ದೋ ವಿಚಾರಗಳಲ್ಲ, ಎಲ್ಲರೂ ಕೂಡ ಇದ್ದಾರೆ, ಎಲ್ಲರೂ ಒಗ್ಗಟ್ಟಿದ್ದಾರೆ, ನಾವು ಒಗ್ಗಟ್ಟಾಗಿದ್ದೀವಿ ಅನ್ನೋ ಮಾತನ್ನು ಗಟ್ಟಿಯಾಗಿ ಹೇಳ್ತೀವಿ. ಈಗ DK ಶಿವಕುಮಾರ್ ಅವರು CM ಆಗಬೇಕು ಅನ್ನೋಂಥ ಪ್ರಯತ್ನ ಒಂದು ಕಡೆ ಆದರೆ, ಸಾಕಷ್ಟು ಜನ ಶಾಸಕರು, ನಿಮ್ಮ ಹಾಗೆ ಸಾಕಷ್ಟು ಜನ ಶಾಸಕರು ಸಚಿವರಾಗಬೇಕು, ಸಂಪುಟ ಸೇರಬೇಕು ಅನ್ನೋಂಥ ಪ್ರಯತ್ನದಲ್ಲಿದೆ. ಎರಡೂ ಏಕಕಾಲಕ್ಕೆ ಆಗತ್ತಾ? ನೋಡಿ, ಎಲ್ಲರಿಗೂ ಪಕ್ಷದಲ್ಲಿ ದುಡಿದಂಥವ್ರಿಗೆ, ಇವತ್ತು ನಾನು ಒಬ್ಬ ಕಾಂಗ್ರೆಸ್ ಪಕ್ಷದಲ್ಲಿ ನನ್ನ ಮನೆತನ ಕಳೆದ 50 ವರ್ಷದಿಂದ, ನನ್ನ ತಂದೆ ತಾಯಿ ನಾನು, ಇವತ್ತು ನನಗೂ ಆಸೆ ಇದೆ ಮಂತ್ರಿ ಆಗಬೇಕು ಅಂತ. ಯಾಕೆ ನಮ್ಮ ತಂದೆಯವರು ಆದಮೇಲೆ ನಮ್ಮ ಜಿಲ್ಲೆಯಲ್ಲಿ ಯಾರೂ ಮಂತ್ರಿ ಆಗಿಲ್ಲ. ಅದು ನಮ್ಮ ಕೋಮಿನ ಸಮುದಾಯದವರು ನಮ್ಮ ಜಿಲ್ಲೆಯಲ್ಲಿ ಇವತ್ತು ಆಗಬೇಕು ಅಂತ ನಮ್ಮ ಸಮುದಾಯದ ಬೇಡಿಕೆ ಇದೆ. ಇವತ್ತು ಜನರು ಕೇಳ್ತಾ ಇದ್ದಾರೆ, ನನಗೂ ಒಂದು ಎಲ್ಲೋ ಆಸೆ ಇದೆ. ಆ ಆಸೆ ಅಂತ ನಾನು ನನ್ನ ಮಂತ್ರಿ ಆಗಬೇಕು ಅನ್ನೋದನ್ನು ನಮ್ಮ ವರಿಷ್ಠರ ಮುಂದೆ, ನಮ್ಮ ಮುಖ್ಯಮಂತ್ರಿ ಮುಂದೆ, ಉಪಮುಖ್ಯಮಂತ್ರಿ ಮುಂದೆ ಇಟ್ಟಿದ್ದೀನಿ. ಆ ಥರ ಇವತ್ತು ಪಕ್ಷಕ್ಕೆ ದುಡಿದವರೆಲ್ಲರೂ ಕೇಳೋ ಹಕ್ಕಿದೆ. ಇವತ್ತು ಸಿದ್ದರಾಮಯ್ಯನವರು ಈ ಪಕ್ಷಕ್ಕೆ ಬಂದು ಇವತ್ತು ಈ ಪಕ್ಷವನ್ನು ಭಾಳ ಗಟ್ಟಿಯಾಗಿ ಇವತ್ತು ಗೊಳಿಸಿ ರಾಜ್ಯದಲ್ಲಿ ಇವತ್ತು ಅಧಿಕಾರಕ್ಕೆ ತಂದಿದ್ದಾರೆ ಸ್ಪಷ್ಟ ಬಹುಮತದಿಂದ. ಅದರಲ್ಲಿ DK ಶಿವಕುಮಾರ್ ಅವರು ಪಾಲಿದೆ. ಅವರು ಕೂಡ ಅಧ್ಯಕ್ಷರಾಗಿ ಇವತ್ತು ದುಡಿದಿದ್ದಾರೆ ತನು ಮನ ಧನದಿಂದ. ದುಡಿದವರಿಗೆ ನ್ಯಾಯಯುತವಾಗಿ ಅವ್ರು ಕೇಳುವಂಥ ಆಸೆ, ಸಹಜವಾಗಿ ಅವರು ಮುಖ್ಯಮಂತ್ರಿ ಆಗಬೇಕು ಅಂತಾರೆ. ಕೇಳೋದು ತಪ್ಪೇನಿದೆ? ಅಲ್ಲ, ಕೇಳೋ ತೀರ್ಮಾನ ಮಾಡೋರು ವರಿಷ್ಠರಿದಾರಲ್ಲ. ಅಲ್ಲ, ಎಸ್ ಆರ್ ನೋ ಅನ್ನೋದನ್ನ ಹೇಳದೇ ಇದ್ರೆ ಎಷ್ಟು ದಿನ ಈಗ ಬಂದಲ್ಲ? ನೋಡಿ, ಹೇಳ್ತಾರೆ, ಅದಕ್ಕೆ ಕಾಲಾವಕಾಶ ಅನ್ನೋದು ಇದೆ. ಎಲ್ಲರಿಗೂ ಒಂದು ಅವಕಾಶ ಕೊಡಬೇಕು, ಅವಕಾಶ ಕೊಟ್ಟಿದ್ದಾರೆ, ಅದನ್ನು ಅವ್ರಿಗೆ ಕೊಡುವಂಥ ನಿಟ್ಟಿನಲ್ಲಿ ಖಂಡಿತವಾಗಿ ಕೊಡ್ತಾರೆ ಅನ್ನೋದು ಭರವಸೆ ಇದೆ ನನಗೆ. ನೀವು ಆ ಸಂದರ್ಭ ಸಂಪುಟ ನೀವು ಸೇರ್ತೀರ ಅಂತ ವಿಶ್ವಾಸ ಇದೆ? ನೋಡಿ, ನಾನು ಸೇರ್ತೀನೋ ಬಿಡ್ತೀನೋ ಅದು ಸೆಕೆಂಡ್ರಿ.
ಬಟ್ ಹೈಕಮಾಂಡ್ ಅಂತರೂ ಇಬ್ಬರಿಗೂ ಸಮಾನವಾಗಿ ಒಂದು ನಿರ್ಣಯನ ಮಾಡುತ್ತನ್ನೋ ವಿಶ್ವಾಸ ಇದೆ. ಬಿಜೆಪಿಯವರ ಆರೋಪ ಇರೋದು, ಇವರು ಕೈಯಲ್ಲಿ ಲಾಠಿ ಹಿಡ್ಕೊಂಡು ಮೆರವಣಿಗೆ ಮಾಡಿದ್ರೆ, ಪಥಸಂಚಲನ ಮಾಡಿದ್ರೆ ಕಾಂಗ್ರೆಸ್ ಇರೋದನ್ನ ವಿರೋಧಿಸುತ್ತೆ. ಅದೇ ಬೇರೆ ಒಂದು ಸಮುದಾಯ ಖಡ್ಗ ಹಿಡ್ಕೊಂಡು ಮೆರವಣಿಗೆ ಮಾಡಿದ್ರೆ ಅದನ್ನು ಪ್ರಶ್ನೆ ಮಾಡಲ್ಲ ಇವರು ಅನ್ನೋ ಮಾತು ಹೇಳ್ತಾರೆ. ಇದೆಲ್ಲ ಸುಳ್ಳು. ಇವತ್ತು ನಮ್ಮ ಸಂಘಟನೆಗಳು ವಿದ್ಯಾರ್ಥಿ ಕಾಂಗ್ರೆಸ್ ಇದೆ, ವಿತ್ ಕಾಂಗ್ರೆಸ್ ಇದೆ, ನಮ್ಮ ಸಂಘಟನೆಗಳು ಇದಾವೆ, ದೇಶದ ಅನೇಕ ಸಂಘಟನೆ ಇದಾವೆ. ಈ ರೀತಿ ನಡವಳಿಕೆ ಇರುವಂತಹ ಸಂಘಟನೆಗಳು ಬೇಕಾ ಈ ದೇಶಕ್ಕೆ? ಏನ್ ನಾವು ಸ್ವಾತಂತ್ರ್ಯ ಯುದ್ಧ ಮಾಡ್ತಾ ಇದ್ದೀವ? ಯುದ್ಧ ಮಾಡಿಬಿಟ್ರ ಪುಣ್ಯಾತ್ಮರು, ಸ್ವಾತಂತ್ರ್ಯ ತಂದು ಕೊಟ್ರ. ಈಗ ಯಾಕೆ ಬೇಕು ಇವರಿಗೆ ಲಾಠಿ ಹಿಡ್ಕೊಂಡು ಇಡುವಂಥದ್ದು? ಏನು ನಮಗೆ ಹೊಡ್ಯಾಕ? ಅದನ್ನು ನಮಗೆ ಹೆದರ್ಸಕ? ಇದಕ್ಕೆ ಇವರಿಗೆ ಬ್ರಿಟಿಷರ ಗುಂಡಿಗೆ ಅಂಜಿಲ್ಲ ನಾವು. ಈ RSS ಲಾಠಿಗೆ, ಪಾಟಿಗೆ, ಚಡ್ಡಿಗೆ ಅಂಜೋ ಜನ ನಾವಲ್ಲ ಕಾಂಗ್ರೆಸ್ನವರು. ನಾವು ಜಾತ್ಯತೀತ ರಾಷ್ಟ್ರದಲ್ಲಿದ್ದೀವಿ. ಜಾತ್ಯತೀತ ರಾಷ್ಟ್ರದಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಿರುವಂಥ ಸಂವಿಧಾನದ ಅಡಿಯಲ್ಲಿ ನಾವು ಪ್ರಜೆಗಳಾಗಿ ಎಲ್ಲರನ್ನ ಕರ್ಕೊಂಡು ಹೋಗುವಂಥ ಪಕ್ಷ ಅದು ನಮ್ಮದು. ನಾವು ಹಂಗೆ ಹೋಗ್ಬಾರ್ದು. ಕೊನೆಯದಾಗಿ ಸರ್, ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಹದಗೆಟ್ಟಿದೆ. ಜೈಲಲ್ಲಿ ಒಳಗಡೆ ಮೊಬೈಲು ಸಂಪೂರ್ಣ ಬಳಕೆ, ವಿಡಿಯೋ ಕಾಲು, ಏನು ಬೇಕಾದ್ರೂ ಬಳಕೆ. ಒಂದು ಕಡೆಯಲ್ಲಿ ರೈತರ ಆತ್ಮಹತ್ಯೆ, ಸರಿಯಾದ ಪರಿಹಾರ ಎಲ್ಲದಕ್ಕೂ ಕೇಂದ್ರದ ಕಡೆ ಬಟ್ಟು ಮಾಡುವಂಥ ಪರಿಸ್ಥಿತಿ. ಇದೆಲ್ಲವೂ ಕೂಡ ನೋಡಿದಾಗ ಆಡಳಿತ ವ್ಯವಸ್ಥೆ ಬಗ್ಗೆ ಏನು ಹೇಳ್ತೀರಿ ಸರ್? ನೋಡಿ, ಆಡಳಿತ ವ್ಯವಸ್ಥೆ ಅನ್ನೋದು ನಮ್ಮ ದೇಶದಲ್ಲಿ ಇವತ್ತು ಏನು ಒಂದು RSS ಸಿದ್ಧಾಂತದ ಮೇಲೆ, ಇವತ್ತು ಭಾರತೀಯ ಜನತಾ ಪಕ್ಷದ ಸಿದ್ಧಾಂತದ ಮೇಲೆ ನಡೆದಂಥದ್ದು ಭಾಳ ಸ್ಪಷ್ಟವಾಗಿ ಕಾಣುತ್ತೆ. ಏನು ಈ ದೇಶದಲ್ಲಿ ಇವತ್ತು ಸ್ವಾತಂತ್ರ್ಯ ಚಳವಳಿಯಿಂದ ಇವತ್ತುವರೆಗೂ ಯಾರ್ಯಾರು ಏನೇನು ತ್ಯಾಗ ಮಾಡಿದ್ರು ಅನ್ನೋದು ಸ್ವಲ್ಪ ನೋಡ್ಕೊಂಡು ಬರಬೇಕು. ಇವರು ಒಂದು ಈ RSSದವರು, ಈ BJPಯವರು ಮನೆಯಲ್ಲಿ ಒಂದು ನಾಯಿ ಮರಿ ಆದರೂ ಸತ್ತಿದೆಯಾ? ಒಂದು ಚಿಕ್ಕ ನಾಯಿ ಮರಿ ತ್ಯಾಗ ಮಾಡಿದಾರ ಸ್ವಾತಂತ್ರ್ಯ ಹೋರಾಟಕ್ಕೆ. ಪಂಡಿತ್ ಜವಾಹರ್ಲಾಲ್ ನೆಹರು ಅವರು 14 ವರ್ಷ ಜೈಲಿಗೆ. ನಮ್ಮ ಸ್ವಾತಂತ್ರ್ಯ ಹೋರಾಟಗಾರರು ಮಹಾತ್ಮ ಗಾಂಧೀಜಿಯವರು, ಸರ್ದಾರ್ ವಲ್ಲಭಭಾಯ್ ಪಟೇಲ್ ಅವರು, ಇವತ್ತು ಮೌಲಾನಾ ಆಜಾದ್ ಅವರು, ಇವರೆಲ್ಲ ಜೈಲಲ್ಲಿ ಬಿದ್ದು ದೇಶಕ್ಕಾಗಿ. ಸಾವರ್ಕರ್ ಇದ್ರು ಅಂತ ಹೇಳ್ತಾರೆ ಅವರು. ಸಾವರ್ಕರ್ ಏನು ಮಾಡಿದ್ದಾರೆ? ಬೂಟ್ ನೆಕ್ಕಿ ಬರೆದು ಕೊಟ್ಟಿಲ್ವ ಪತ್ರ? ಅಷ್ಟು ವರ್ಷ ಜೈಲು ಶಿಕ್ಷೆ ಅನುಭವಿಸಿದ್ರಲ್ಲ ಯಾರು? ಸಾವರ್ಕರ್. ನೋಡ್ರಿ, ಗೋಡ್ಸೆನ ಮಹಾತ್ಮ ಗಾಂಧೀಜಿಯವರು ಕೊಂದವರು ಪೂಜೆ ಮಾಡುವಂಥವ್ರು ಈ RSS BJPಯವರು. ಇವತ್ತು ಸಾವರ್ಕರ್ ಬೂಟ್ ನೆಕ್ಕಿದವ, ಬ್ರಿಟಿಷರು ಬೂಟ್ ನೆಕ್ಕಿ ಇವತ್ತು ಕ್ಷಮಾಪಣೆ ಪತ್ರ ಬರೆದು ಕೊಟ್ಟಾನ. ನೆಹರು ಅವರು ಬರ್ಕೊಟ್ಟಿದ್ದಾರೆ. ನೆಹರು ಅವರು ಒಮ್ಮೆ ಪತ್ರ ಕೊಟ್ಟಿದ್ದು ಪತ್ರಗಳಿದಾವೆ ನಮ್ಮ ಹತ್ರ, ದಾಖಲೆ. ಅಲ್ಲ, ನೆಹರು ಅವರು ಬರೆದಿದ್ದ ಪತ್ರನೂ ಇದೆ. ಇದೆಯಲ್ಲ ಏನ್ ಬಂದ್ರೆ ಕ್ಷಮಾಪಣೆ ಪತ್ರ ಬರೆದು ಕೊಟ್ರ? ನಾನು ಆ ಭಾಗಕ್ಕೆ ಬರಲ್ಲ, ಶರಣಾಗಲ್ಲ, ನಾನು ಇನ್ನು ಮುಂದೆ ಈ ಏರಿಯಾಕ್ಕೆ ಬರಲ್ಲ ಅಂತ ಪತ್ರ ಬರ್ಕೊಟ್ರು ಅವರು. ನೋಡಿ, ಬರಲ್ಲ ಅಂತ ಹೇಳಿದ್ದಾರೆ. ಆದ್ರೆ ಜೈಲಲ್ಲಿ ಇದ್ದಾಗ ಬ್ರಿಟಿಷರಿಗೆ ಪತ್ರ, ಕ್ಷಮಾಪಣೆ ಪತ್ರ ಕೊಟ್ಟು ನಾನು ನಿಮ್ಮ ಪರವಾಗಿ ಕೆಲಸ ಮಾಡ್ತೀನಿ ಅಂತ ಹೇಳಿದವರು ಯಾರು? ಇದೆ RSS, ಇದೇ ಮಿಸ್ಟರ್ ಸಾವರ್ಕರು ಒಂದು ಬಾರಿ ಕ್ಷಮಾಪಣೆ ಅಲ್ಲ, 14 ಬಾರಿ ಕೇಳ್ತಾರೆ ಅಂತ ಹೇಳ್ತಾರೆ. ಅದ್ರ ಅರ್ಥ ಏನು? ಕ್ಷಮಾಪಣೆ ಕೇಳಿದ್ರು ಅವ್ರ ವಿರುದ್ಧನೇ ಕೆಲಸ ಮಾಡಿದ್ದಾರೆ ಅಂತ ಅರ್ಥ ಅಲ್ವಾ? ನೋಡಿ, ಅವ್ರ ವಿರುದ್ಧ ಕೆಲಸ ಮಾಡಿಲ್ಲ, ಅವ್ರ ಪರವಾಗಿ ಕೆಲಸ ಮಾಡಿ. ಮತ್ತೆ ಪರವಾಗಿ ಕೆಲಸ ಮಾಡಿದ್ದಾರೆ. ಜೈಲಿಗೆ ಹಾಕ್ತಾರೆ ಯಾರು? ಅವ್ರ ಕಡೆ ತಗೊಳ್ಬೇಕಾಗಿತ್ತು. ಅವರು ಬಹಳ ಜಾಣರಿದ್ರು. ದೇಶ ಬಿಟ್ಟು ದೇಶ ಬಂದು ಆಳೋರು ಮತ್ತೆ ಜಾಣರಿದ್ದಲ್ಲೇ ಬರುತ್ತಾರೆ. ಇಲ್ಲಿ ನಮ್ಮ ದೇಶದಲ್ಲಿ ಎಷ್ಟು ದಡ್ಡರಿದ್ದಾರೆ ಅನ್ನೋದು. ಈ RSS ಅಂತ ದಡ್ಡರು ಇರೋದಕ್ಕೆ ಅಷ್ಟು ವರ್ಷ ದೇಶ ಬಿಡ್ಲಿಲ್ಲ ಅವ್ರು. ಇಷ್ಟೇ. ಇವ್ರು ಮಾಡಿರೋ ತಪ್ಪು ನಮ್ಮ ಮೇಲೆ ಹೊರಿಸೋದು. ಸ್ವಾತಂತ್ರ್ಯಕ್ಕಾಗಿ ಹೋರಾಟ ಮಾಡಿದಂಥವ್ರಿ ನಾವು. ಇವ್ರು ಯಾರು ಸ್ವಾತಂತ್ರ್ಯಕ್ಕಾಗಿ ಹೋರಾಟ ಮಾಡ್ತಾರೆ? RSS ಬ್ಯಾನ್ ಮಾಡಿಸೋದಕ್ಕೆ ನೀವೇನಾದ್ರು ಪ್ರಯತ್ನ ಮಾಡ್ತೀರಾ? ಇಲ್ಲಿ ನೋಡಿ, ಬ್ಯಾನ್ ಮಾಡಿಸೋದಕ್ಕೆ ಅದು ಇದು ನಮ್ಮ ಪ್ರಯತ್ನ ಇಲ್ಲ. ಒಂದು ಸಂಘಟನೆ ಜನಪರವಾಗಿ ಇವತ್ತು ಸಮಾಜಮುಖಿಯಾಗಿ ಎಲ್ಲರ ಜಾತಿ ಜನಾಂಗ ಕೂಡ ನ್ಯಾಯವನ್ನು ಕೊಡುವಂಥ ಸಂಘಟನೆ ಆದರೆ ಖಂಡಿತವಾಗಿರಲಿ. ಈ ಲಾಠಿ ಹಿಡ್ಕೊಂಡು ಚಡ್ಡಿ ಇದ್ದಿದ್ದನ್ನು ಫುಲ್ ಪ್ಯಾಂಟ್ ಮಾಡಿ, ಇವ್ರ ಸಾಧನೆ 100 ವರ್ಷದಾಗ ಚಡ್ಡಿ ಇತ್ತು, ಅದನ್ನು ಫುಲ್ ಪ್ಯಾಂಟ್ ಮಾಡಿಸ್ಯಾರ. ಅದೇ ನರೇಂದ್ರ ಮೋದಿಯವರ ಸಾಧನೆ ಈ ದೇಶದಲ್ಲಿ, ಮತ್ತೇನಿಲ್ಲ. ಬಟ್ ಅವರು ಹೇಳ್ತಾ ಇರೋದು RSS ನೀವೇನು ಆರೋಪ ಮಾಡ್ತೀರಿ ಅದ್ರಾಗೆ ಸಾಕಷ್ಟು ಸಂದರ್ಭದಲ್ಲಿ ನೆರೆ ಹಾವಳಿ ಆಯಿತು, ಇನ್ನೊಂದು ಸಮಸ್ಯೆ ಆದಾಗ ಇದೇ RSS ಹೋಗಿ ಸಹಾಯ ಮಾಡುತ್ತೆ. ಅಲ್ಲಿ ಎಲ್ಲಿ ಒಂದು ತೋರಿಸಿ. ಒಂದು, ಈ ದೇಶದಲ್ಲಿ ಅತಿವೃಷ್ಟಿ ಆದಲ್ಲಿ, ಅನಾಹುತಗಳಾದಲ್ಲಿ, ಇವತ್ತು ಏನೇನು ಈ ದೇಶದಲ್ಲಿ ಅನಾಹುತಗಳಾಗಿದ್ದಾವೆ ನಿಮ್ಗೆ ಗೊತ್ತಿದೆ. ಇವತ್ತು ನಮ್ಮ ದೇಶದಲ್ಲಿ ಏನು ಅಲ್ಲಿ ಪಾಪ ಯೋಧರು ಸತ್ರಲ್ಲ ಪುಲ್ಗಾಮದಲ್ಲಿ, ಅಷ್ಟು ಜನ ಯೋಧರು. ಏನು RSS ಹೋಗಿ ಏನಾದ್ರು ಮಾಡ್ತಾ? ಅಲ್ಲ, ನೆರೆ ಹಾವಳಿ ಬಂದಂತ ಸಂದರ್ಭದಲ್ಲೆಲ್ಲ ಹೋಗಿ ನೋಡಿ, ಯುದ್ಧದ ಸಂದರ್ಭದಲ್ಲಿ ಊಟ ತಗೊಂಡು ಕೊಟ್ಟಿದ್ದ ಉದಾಹರಣೆನೂ ಇದೆ. ಉದಾಹರಣೆ, ನನಗೂ 54 ವರ್ಷ. ಇದುವರೆಗೆ RSS ಸಂಘಟನೆ ಯಾರ ನೆರವಿಗೆ ಹೋಗಿದೆ ಈ ದೇಶದಲ್ಲಿ ಅನ್ನೋದು ಒಂದು ಅವರು ಪ್ರೂವ್ ಮಾಡಲಿ. ನಾನು ಇವತ್ತೇ ನನ್ನ ರಾಜಕಾರಣ ತ್ಯಾಗ ಮಾಡ್ತೀನಿ. ಎಸ್, ಥ್ಯಾಂಕ್ ಯು. ಸಾಕಷ್ಟು ವಿಚಾರಗಳನ್ನು ನಮ್ಮ ಜೊತೆಯಲ್ಲಿ ಹಂಚ್ಕೊಂಡಿದ್ದೀವಿ ಸರ್. ನಿಮ್ಮ ಆಸೆಯಂತೆ ಸಂಪುಟ ಸೇರುವಂಥ ಪ್ರಯತ್ನವೂ ಕೂಡ ಆಗಲಿ ಮುಂದಿನ ದಿನಗಳಲ್ಲಿ. ಥ್ಯಾಂಕ್ ಯು. ಇದು ಇವತ್ತಿನ ಜಿ ಮುಖಾಮುಖಿ ಕಾರ್ಯಕ್ರಮ. ನಮ್ಮ ಜೊತೆಯಲ್ಲಿ ಸಾಕಷ್ಟು ವಿಚಾರವನ್ನು ಅವರು ಹಂಚಿಕೊಂಡಿದ್ದಾರೆ. ಮುಂದಿನ ವಾರ ಇನ್ನೊಂದು ವಿಶೇಷ ಅತಿಥಿ ಜೊತೆ, ಇನ್ನೊಬ್ಬರ ಜೊತೆಯಲ್ಲಿ ನಿಮ್ಮ ಮುಂದೆ ಮತ್ತೆ ಬರ್ತೀವಿ. ನಮಸ್ಕಾರ.